ಆ ಆತ್ಮವಿಮುಖತೆಯು ಕೇವಲ ಅಜ್ಞಾನಿಗಳಿಗಷ್ಟೇ ಇರುವುದಿಲ್ಲ. ಮತ್ತೇನೆಂದರೆ ಆತ್ಮಜ್ಞಾನಿಯ ಬುದ್ಧಿಯಾದರೂ ಕೂಡ, ನೋಡ್ರಿ, ಆತ್ಮಜ್ಞಾನಿಯ ಬುದ್ಧಿಯಾದರೂ ಕೂಡ ಯಾವಾಗ ಜಗತ್ತಿನ ವ್ಯವಹಾರದಲ್ಲಿ ಬರುವುದು, ಆಗ ಅವನು ಆತ್ಮವನ್ನು ಮರೆತು ಬಿಡುತ್ತಾನೆ. ವ್ಯವಹಾರ ಕಾಲದಲ್ಲಿ ಬಂದಾಗ ಅವನು ಯಾರು ಜ್ಞಾನಿ, ಆತ್ಮವನ್ನು ಮರೆತು ಬಿಡುತ್ತಾನೆ ಅನ್ನೋದ್ರ ಮ್ಯಾಗ ಒಂದು ಟಿಪ್ಪಣಿ ಕೊಟ್ಟಾರಿ. 151 ಎಲ್ಲರೂ ಕೇಳಿಸ್ತದ್ರಿ ಪೋರ್ರಿ? ಓಂ ನಮ ಶಿವಾಯ ಪೋರ್ರೆ ಕೇಳಿಸ್ತತ್ರಪ್ಪ. ಕೇಳಿಸ್ತದ್ರಪ್ಪ, ಕೇಳಿಸ್ತಾನಂತ್ರಿ. ಓಂ ನಮ ಶಿವಾಯ. 151 ಟಿಪ್ಪಣಿ ಪಂಡಿತ ಪಿತಾಂಬರಜಿಯವ್ರು ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಹೇಗೆಂದರೆ ಯಾವಾಗ ಜಾಗ್ರದಾಕಾರ ವೃತ್ತಿಯಾಗುವುದು ಆವಾಗ ಸ್ವಪ್ನದ ಆಕಾರ ವೃತ್ತಿ ಆಗುವುದಿಲ್ಲ. ಆಕಾರ ವೃತ್ತಿ ಜಾಗ್ರ ಯಾವಾಗಿರ್ತದ ಅವಾಗ ಜಾಗ್ರದ ಆಕಾರ ಇರ್ತದ, ಅವಾಗ ಸ್ವಪ್ನದ ಆಕಾರ ಆಗಂಗಿಲ್ಲ. ಯಾವಾಗ ಸ್ವಪ್ನದ ಆಕಾರ ವೃತ್ತಿಯಾಗುವುದು ಆವಾಗ ಜಾಗ್ರದ ಆಕಾರ ವೃತ್ತಿ ಆಗುವುದಿಲ್ಲ. ಅದರಂತೆ ಜ್ಞಾನಿಯ ಬುದ್ಧಿಯಾದರೂ ಕೂಡ ಯಾವಾಗ ಆತ್ಮಾಕಾರವಾಗುವುದು ಆವಾಗ ಅನಾತ್ಮಾಕಾರ ಆಗುವುದಿಲ್ಲ. ಒಂದಾಗ್ತದೆ, ಎರಡು ಆಗಂಗಿಲ್ಲ. ಮತ್ತು ಯಾವಾಗ ಅನಾತ್ಮಾಕಾರವಾಗುವುದು ಆವಾಗ ಆತ್ಮಾಕಾರವಾಗುವುದಿಲ್ಲ. ಇಲ್ಲೊಬ್ಬ ಯದ್ಯಪಿಗಾರ ಸಂಶಯ ತಗೊಂಡು ಬಂದ, ಏನಂತಾನ, ಒಂದೇ ಅಂತಃಕರಣದಲ್ಲಿ ಒಂದೇ ಕಾಲದಲ್ಲಿ ಭಿನ್ನ ವಿಷಯಾಕಾರವುಳ್ಳ ಸಾಮಾನ್ಯ ವಿಶೇಷ ರೂಪವಾದ ಎರಡು ವೃತ್ತಿಗಳು ಆಗುತ್ತವೆ. ಏನಂತನ್ರಿ? ಒಂದೇ ಅಂತಃಕರಣದಲ್ಲಿ ಒಂದೇ ಕಾಲದಲ್ಲಿ ಭಿನ್ನ ವಿಷಯಾಕಾರವುಳ್ಳ ಸಾಮಾನ್ಯ ವಿಶೇಷ ರೂಪವಾದ ಎರಡು ವೃತ್ತಿಗಳು ಆಗುತ್ತವೆ. ಒಂದು ಸಾಮಾನ್ಯ ವಿಶೇಷ ಎರಡು ವೃತ್ತಿಗಳಾಗ್ತವ ಅಂತಂದವ. ಅದಕ್ಕಿಲ್ಲಿ ತಥಾಪಿ ಏನ್ ಹೇಳ್ತಾರ್ರಿ, ಎರಡು ವಿಶೇಷ ವೃತ್ತಿಗಳಾಗುವುದಿಲ್ಲ, ಎರಡೂ ವಿಶೇಷ ಆಗುವುದಿಲ್ಲ. ಹೇಗೆಂದರೆ ಅನ್ಯ ವ್ಯವಹಾರದಲ್ಲಿ ಮಗ್ನನಾದ ಪುರುಷನಿಗೆ, ಈಗ ವ್ಯವಹಾರ ಮಾಡ್ಲಿಕ್ಕೆ ಹೋದಂತ ಪುರುಷನಿಗೆ ಸಂತುಕ ಅಂದರೆ ಪೆಟ್ಟಿಗೆಯಲ್ಲಿ ಚೆನ್ನಾಗಿ ತಿಳಿದು ಇಟ್ಟಿರುವ ಧನದ ವಿಸ್ಮೃತಿಯೂ ಆಗುತ್ತದೆ. ಅವ ಬಜಾರ್ಕ್ ಹೋಗ್ಯಾನ, ಬಜಾರ್ಕ್ ಹೋದಕ್ರ ಅವ ಏನು ಪೆಟ್ಟಿಗೆಯಾಗಿ ಇಟ್ಟುದ್ ರೊಕ್ಕ ಅದೇನು ವಿಸ್ಮೃತಿ ಆಗ್ಯದ ಹಳ್ಯಾಗ. ಅವಾಗ ಏನಂತಾನ ಬಜಾರ್ದಾಗ, ರೊಕ್ಕ ಹಲಸದು ಅಂತಾನ. ಎಲ್ಲಿ? ತನ್ನ ಅಂತ್ಯಕ್ಕಿದ್ದುದ್ದು. ಇಲ್ಲಿ ಮನ್ಯಾಗಿಟ್ಟು ಅದ ಅನ್ನೋದು ಹಳೆ ಸ್ಮೃತಿ ಇಲ್ಲ, ಅಂತ್ಯಕ್ಕಿದ್ದುದ್ದು ಅದು ಈಗ ರೊಕ್ಕ ನಡಿ ಸಾಕಿಟ್ಟೆ ಅಂತ ನಾವು. ಪುನಃ ವ್ಯವಹಾರ ಮುಗಿದ ನಂತರ ಅಲ್ಲೇನು ಸಕ್ತಿ ಮಾಡ್ಕೊಂಡು ಹೊಳ್ಳಿ ಬಂದ, ಆ ಎಳೆಗ ಆ ಧನದ ಸ್ಮರಣವಾಗುತ್ತದೆ ಅವನಿಗೆ. ಇನ್ನೂ ಅಲ್ಲಿ ನಂದು ಸಾಕಷ್ಟು ದುಡ್ಡದಂತ ನಾಳೆ. ಅದರಂತೆಯೇ ಜ್ಞಾನಿಯ ಬುದ್ಧಿಯಾದರೂ ಕೂಡ ವ್ಯವಹಾರದಲ್ಲಿ ವಿಶೇಷವಾಗಿ ಮಗ್ನವಾಗುತ್ತದೆ. ಎಲ್ಲಿ? ವ್ಯವಹಾರದಲ್ಲಿ ವಿಶೇಷವಾಗಿ ಮಗ್ನವಾಗುತ್ತದೆ. ಆಗ ಅವನಿಗೆ ಏನದರಿದು ತತ್ವದ ಅಂದ್ರೆ ಆತ್ಮಸ್ವರೂಪದ ಮರೆವು ಆಗುತ್ತದೆ. ವ್ಯವಹಾರ ಕಾಲದಲ್ಲಿ ಬದ್ನಿಕಾಯಿ ಹ್ಯಾಂಗ್ ಕಿಲೋ ಕೊಡ್ತೀರಿ ಅನ್ನೋ ಹಳಗ ಏನಾಗ್ಯದಲ್ಲಿ ಆತ್ಮಾಕಾರ ಇರುವುದಿಲ್ಲ, ಅಲ್ಲಿ ಬದ್ನಿಕಾಯಿ ಆಕಾರ ಆಗಿರ್ತದೆ ವೃತ್ತಿ. ಪುನಃ ಯಾವಾಗ ವ್ಯವಹಾರದಿಂದ ವಿಶ್ರಾಂತಿಯನ್ನು ಹೊಂದುವನೋ, ವ್ಯವಹಾರ ಮುಗೀತು, ಆವಾಗ ಅವನ ಸ್ವರೂಪವು
ಇದ್ದಕ್ಕಿದ್ದಂತೆ ಸ್ಮರಣವಾಗುತ್ತದೆ. ಅವ ಮತ್ತೇನರ ಅಲ್ಲಿ ಏನ್ರ ಮಾಡ್ಬೇಕಾಗಿಲ್ಲ ಅಲ್ಲಿ. ಅದು ಹೆಂಗದ, ಇದ್ದಕ್ಕಿದ್ದ ವ್ಯವಹಾರ ಮುಗೀತಪ್ಪ ಅಂದ್ರೆ ಮತ್ತೇನಾಗ್ತದಪ್ಪ ಅಂತ ಕೇಳಿದ್ರೆ ಆ ವೃತ್ತಿ ಅಂತರ್ಮುಖ ಆಗಿ ತನ್ನ ಸ್ವರೂಪದ ಆಕಾರ ಆಗ್ತದ ಅವನಿಗೆ. ಇದೇ ಕಾರಣದಿಂದಲೇ ಭಗವಾನ್ ಭಾಷ್ಯಕಾರರು ಶಾರೀರಿಕ ಭಾಷ್ಯದ ಪ್ರಥಮ ಅಧ್ಯಾಯದಲ್ಲಿರುವ ಪ್ರಥಮ ಪಾದದಲ್ಲಿ ಹೀಗೆ ಹೇಳಿದ್ದಾರೆ. ಏನ್ ಹೇಳ್ಯಾರ? ವ್ಯವಹಾರ ಕಾಲದಲ್ಲಿ ಜ್ಞಾನಿಯು ಕೂಡ ಪಶು ಅಂದರೆ ವಿವೇಕಿಯಾದ ಜನರಂತೆ ವ್ಯವಹಾರವನ್ನು ಮಾಡುತ್ತಾನೆ. ವಿವೇಕಿ ಹಾ, ವಿವೇಕಿ ಏನಂದ್ರಿ? ವಿವೇಕಿಯ ಜನರಂತೆ ವ್ಯವಹಾರವನ್ನು ಮಾಡ್ತಾನ. ಹಾ, ಅವಿವೇಕಿ ಅಂದ್ರೆ ಅಜ್ಞಾನಿಗಳಂತೆ. ವ್ಯವಹಾರ ಕಾಲದಲ್ಲಿ ಅವನು ಏನೇ ಇಬ್ರಿಗೆ ಸೇಮ್, ಅಜ್ಞಾನಿಗೆ ಅವನಿಗೆ ಏನ್ ಭೇದ ಇಲ್ರಿ. ಇವ ಹೆಂಗ್ ಕೇಳ್ತಾನ ಹಂಗೆ ಧಾರಣಿ ಕೇಳ್ತಾನ, ಇವ ಹೆಂಗ ವ್ಯವಹಾರ ಮಾಡ್ತಾನ ಹಂಗೆ ಮಾಡ್ತಾನ ಅವನು. ಸ್ವತಃ ಭಾಷ್ಯಕಾರರು ಹೇಳ್ಯಾರ ನೋಡ್ರಿ. ಇದೇ ಕಾರಣದಿಂದಲೇ ಭಗವಾನ್ ಭಾಷ್ಯಕಾರರು ಶಾರೀರಿಕ ಭಾಷ್ಯದ ಪ್ರಥಮ ಪಾದದಲ್ಲಿರುವ ಪ್ರಥಮ ಏನ್ರಿ ಭಾಷ್ಯದ ಪ್ರಥಮ ಪಾದದಲ್ಲಿರುವ ಪ್ರಥಮ ಪಾದದಲ್ಲಿ ಹೀಗೆ ಹೇಳಿದ್ದಾರೆ. ಏನ್ ಹೇಳ್ಯಾರ? ವ್ಯವಹಾರ ಕಾಲದಲ್ಲಿ ಜ್ಞಾನಿಯು ಕೂಡ ಪಶು ಅಂದರೆ ಅವಿವೇಕಿಯಾದ ಜನರಂತೆ ವ್ಯವಹಾರವನ್ನು ಮಾಡುತ್ತಾನೆ. ವ್ಯವಹಾರದಲ್ಲಿ ಅಜ್ಞಾನಿಗೆ ಜ್ಞಾನಿಗೇನು ವ್ಯತ್ಯಾಸ ಇಲ್ಲ. ಆದ್ದರಿಂದಲೇ ಮೇಲೆ ಹೇಳಲ್ಪಟ್ಟ ಯಾವ ಅರ್ಥ ಇರುವುದು ಅದು ಸಂಭವಿಸುತ್ತದೆ. ನಾನೇನ್ ಹೇಳ್ಯಾರ್ರಿ? ವ್ಯವಹಾರ ಕಾಲದಲ್ಲಿ ಅವನು ತತ್ವವನ್ನು ಮರೆತು ಬಿಡುತ್ತಾನೆ ಅಂತ ಹೇಳ್ಯಾರಲ್ರಿ. ಆ ಮಾತು ಸಂಭವಿಸ್ತದ ಅಂತ ಇವರು ಪಂಡಿತ್ ಪಿತಾಂಬರಜಿಯವ್ರು ಹೇಳ್ಯಾರ ನೋಡ್ರಿ. ಅದಕ್ಕೆ ಕೋರ್ಟ್ ಕಚೇರಿಗಳು ನಡೆದವು. ರೀ ಅದಕ್ಕೆ ಮಠ ಮಾನ್ಯಗಳು ಕೋರ್ಟ ಕಚೇರಿ ನಡೀತಾವ. ವ್ಯವಹಾರದ ಅವ ತಿಳಿದವ್ ಹಿಂಗ್ ಮಾಡಬಾರ್ದು ಅಂತೇವಲ್ ನಾವು. ಮತ್ತೆ ವ್ಯವಹಾರದಲ್ರಿ ಅದು. ಇಟ್ಟೆಲ್ಲ ಓದ್ಯಾರ ತಿಳಿದಾರ ಮತ್ತಿವ್ರು ಕೋರ್ಟ ಹಿಂಗ್ ಬಡದಾಡ್ತಾರಲ್ಲಪ್ಪ. ವ್ಯವಹಾರದ ಮುಗಿತಲ್ರಿ ಟಿಪ್ಪಣಿ? ಮುಗಿತ್ರಿ. ಏನಂತಾರ್ರಿ? ಅಜ್ಞಾನಿಗಳಿಗಷ್ಟೇ ಇರುವುದಿಲ್ಲ. ಮತ್ತೇನೆಂದರೆ ಆತ್ಮಜ್ಞಾನಿಯ ಬುದ್ಧಿಯಾದರೂ ಕೂಡ ಯಾವಾಗ ಜಗತ್ತಿನ ವ್ಯವಹಾರದಲ್ಲಿ ಬರುವುದು ಆಗ ಅವನು ತತ್ವವನ್ನು ಮರೆತು ಬಿಡುತ್ತಾನೆ. ಆ ಕಾಲದಲ್ಲಿ ಜ್ಞಾನಿಯಾದರೂ ಕೂಡ ಆತ್ಮವಿಮುಖವುಳ್ಳವನೇ ಆಗುತ್ತಾನೆ. ಮತ್ತು ಜ್ಞಾನಿಯ ಬುದ್ಧಿಯು ಒಂದು ವೇಳೆ ಯಾವಾಗಲೂ ಆತ್ಮಾಕಾರವಾಗಿಯೇ ಇರುತ್ತಿದ್ದರೆ ಭೋಜನ ಮೊದಲಾದ ವ್ಯವಹಾರಗಳಾಗುವುದಿಲ್ಲ. ಯಾವಾಗಲೂ ಆತ್ಮಾಕಾರನೇ ಆಗಿ ಹೋಯ್ತಂದ್ರೆ ಭೋಜನಾದಿ ಯಾವ ವ್ಯವಹಾರಗಳು ನಡೆಯಂಗಿಲ್ಲ. ಇಂದ ಗುರುನಾಥಾರ್ಗುಡ್ರ ಗಪ್ಲೆ ಆಗಿಬಿಡ್ತದ. ಇಂದ ಹ್ಞೂನ್ರಿ. ಏನು ಭೋಜನ ಮೊದಲಾದ ವ್ಯವಹಾರಗಳ ಆಗುದಿಲ್ಲ ಅಂತಾರಲ್ರಿ. ಈ ಜೀವನ್ಮುಕ್ತನಲ್ಲಿ ನಡೀತಾವಲ್ರಿ ವ್ಯವಹಾರ? ನಡೀತಾವಲ್ರಿ ಜೀವನ್ಮುಕ್ತಿನಲ್ಲಿ ವ್ಯವಹಾರದ. ಮತ್ತ ಹಂಗಿರ್ಬೇಕು. ಮತ್ತ ಆತ್ಮದಿಂದ ಯಾಕೆ ವಿಮುಖ ಆಗ್ಬೇಕು?
ವಿಮುಖ ಸದಾ ವಿಮುಖ ಆಗಂಗಿಲ್ಲ ಅವ. ವ್ಯವಹಾರ ಮಾಡಿ ಮತ್ತ ತನ್ನ ಜಾಗಿಗೆ ಹೋಗ್ತಾನವ. ಹಂಗಲ್ಲ. ಸದಾ ವಿಮುಖ ಆಗಂಗಿಲ್ಲ. ಭೋಜನ ಮೊದಲಾದ ವ್ಯವಹಾರಗಳು ಯಾಕ ಆಗುದಿಲ್ಲ ಅಂದ್ರ ಸದಾ ಆತ್ಮಾಕಾರವಾಗಿ ಇದ್ದವ್ರು ಅಂದ್ರ ಅದು ಆ ಗುರುನಾಥ ರೂಢರ ಸ್ಥಿತಿ ಏನ್ ಬಂದಿತ್ತಲ್ಲ ಅಂತಲೇ ಆಗುದಿಲ್ಲ. ಅಂತವ್ರಿಗೆ ಆಗುದಿಲ್ಲ. ಈ 4ನೇ ಭೂಮಿಕೆಯಲ್ಲಿ ಇದ್ದವ್ರಿಗೆ ಆಗ್ತದ. ಅದೇಯಾದಿ ಪ್ರಪಂಚ ಪ್ರತೀತಿ ಆಗ್ತಿದ್ರು ಕೂಡ ಅವರು ತಮ್ಮ ಸ್ವರೂಪದೊಳಗೆ ಇರ್ತಾರೆ. ಸ್ವರೂಪದಲ್ಲಿ ಇದ್ರೆ ವ್ಯವಹಾರ ಆಗಲ್ರಿ ಸರ. ಅವರು ಬರುದು ಹೋಗುದು ಅವ್ರ ಡ್ಯೂಟಿ ಅದದು. ಅದು ಬರುದು ಹೋಗುದು ಅವ್ರಿಗೆ ರೂಢಿಯಾಗಿ ಬಿಟ್ಟದ ಅವ್ರಿಗೆ. ವ್ಯವಹಾರ ಮಾಡುದು, ವ್ಯವಹಾರ ಮುಗಿತಂದ್ರೆ ತಮ್ಮ ಸ್ವರೂಪದಲ್ಲಿ ಹೋಗುದು. ಮತ್ತೆ ವ್ಯವಹಾರ ಮಾಡ್ತಾರಪ್ಪ ಮತ್ ತಮ್ಮ ಸ್ವರೂಪದಾಗ ಹೋಗಿ ಕೊಂಡಿರ್ತಾರ ಅವ್ರಿ. ಆ ಟೈಪ್ ರೀ. ನಮ್ ಜಿಡಗ ಮುತ್ಯಾರಿ ಮುರುಘರಾಜೇಂದ್ರಿ ಹ್ಞೂರಿ ಹಿರೋಳ ಅಷ್ಟಿಮ್ಯಾಗ್ರಿ ಕುಂಡಿ ಬಿಡ್ ಹಾಕೊಂಡು 1,30,00,000 ರೂಪಾಯಿ ತಗದ್ರಿ 15 ಎಕರ್ ಮ್ಯಾಗ್ರಿ. ನೋಡ್ರಿ 1,30,00,000 ನಮ್ ಶಿವಬಸಪ್ಪಗೆ ಏನು ಇಟ್ಟಿಲ್ರಿ ಅವ್ರಿ. ಈಗ ಮುತ್ಯಾಗ್ರಿ 1,30,00,000 ತಕೊಂಡ್ ಕುಂಡಿ ಬಿಡ್ ಹಾಕೊಂಡ್ ಕೂತಾರ. ಈಗ ನಮ್ದು ಗಪ್ಪ ಮುತ್ಯ ಕೂತಾರ. ನಮ್ ನೀಲೂರ್ಕ್ ಹೋಗ್ಯಾರಿ ಇವ್ರಿ. ಜಿಡಕ್ ಹೋಗಿರಿ ಎಲ್ಲಾ ಕಟ್ಟ್ಯಾರಿ. ನಮ್ಮ ಹೊಲ್ದೆ ಅಷ್ಟೇ ಅವ್ರಿಗೆ ಬೇಕಾಗಿತ್ರಿ. ಜ್ಞಾನಿಗಳ ಹಂಗ್ರಿ. ನೋಡ್ರಪ್ಪ ನಮಸ್ಕಾರಪ್ಪ. ಅವರು ಸದಾ ವ್ಯವಹಾರದೊಳಗೆ ಇರಂಗಿಲ್ಲ. ವ್ಯವಹಾರದಾಗ ಹೊರಗೆ ಬರ್ತಾರ, ಮತ್ತೆ ವ್ಯವಹಾರ ಮುಗಿತ ಒಳಗ್ ಹೋಗ್ತಾರ. ಹೌದ್ರಿ. ಒಂದು ವೇಳೆ ಯಾವಾಗಲೂ ಆತ್ಮಾಕಾರವಾಗಿಯೇ ಇರುತ್ತಿದ್ದರೆ ಭೋಜನ ಮೊದಲಾದ ವ್ಯವಹಾರಗಳಾಗುವುದಿಲ್ಲ. ಆದ್ದರಿಂದ ಆತ್ಮವಿಮುಖ ಬುದ್ಧಿಯು ಅವರಿಬ್ಬರಿಗೂ ಸಂಭವಿಸುತ್ತದೆ. ಜ್ಞಾನಿಗೂ ಸಂಭವಿಸ್ತದ, ಅಜ್ಞಾನಿಗೂ ಸಂಭವಿಸ್ತದ. ಅಜ್ಞಾನಿದು ಸದಾ ವಿಮುಖತೆನೇ ಇರ್ತದ. ಈ ಒಂದು ವ್ಯವಹಾರ ಕಾಲದಲ್ಲಿ ಅಷ್ಟೇ ವಿಮುಖ ಇರ್ತದ. ಮತ್ತೆ ವ್ಯವಹಾರ ಮುಗಿತಪ್ಪ ಅಂದ್ರೆ ತನ್ನ ಸ್ವರೂಪದ ಆಕಾರ ಆಗ್ತದೊಂದು. ಅಜ್ಞಾನ ಬುದ್ಧಿಯು ಮಾತ್ರ ಯಾವಾಗಲೂ ಆತ್ಮ ವಿಮುಖವಾಗಿಯೇ ಇರುತ್ತದೆ. ಆದರೆ ಜ್ಞಾನಿಯ ಬುದ್ಧಿಯು ಆತ್ಮ ವಿಮುಖವಾದ ಸಮಯದಲ್ಲಿ ಜ್ಞಾನಿಗಾದರೂ ಇಚ್ಛೆಯಾಗುತ್ತದೆ. ಅವಾಗ ಅವನು ಚಾ ತುಂಬಪ್ಪ ಏನ್ರ ತಿಲ್ಲಕ್ ತುಂಬ ಅಂತನವ. ಮತ್ತದು ವ್ಯವಹಾರ ಏನಾಯ್ತು? ಮತ್ತದು ಬ್ಯಾಂಕಿಂದ ಏನು ವ್ಯವಹಾರ ಏನು ಮುಗಿತ ಇಲ್ಲ. ಇವೆಲ್ಲ ವ್ಯವಹಾರಗಳು ನಡೀತಾವ್ರಿ ಅವು. ಆದರೆ ಜ್ಞಾನಿಯ ಬುದ್ಧಿಯು ಆತ್ಮವಿಮುಖವಾದ ಸಮಯದಲ್ಲಿ ಜ್ಞಾನಿಗಾದರೂ ಇಚ್ಛೆಯಾಗುತ್ತದೆ ಮತ್ತು ವಿಷಯಗಳ ಸಂಬಂಧದಿಂದ ಆತ್ಮ ಸ್ವರೂಪಾನಂದವು ತೋರುವುದರಲ್ಲಿ ಅಜ್ಞಾನಿಗಳ ಸಮಾನವಾಗಿರುತ್ತದೆ. ಆದರೆ ಎಷ್ಟು ಮಾತ್ರ ಭೇದವಿರುತ್ತದೆ. ಏನು ಭೇದದ? ಒಂದನೇದ್ದು, ವಿಷಯಗಳ ಸಂಬಂಧದಿಂದ ಯಾವ ಆನಂದ ಉಂಟಾಗುತ್ತದೆಯೋ ಅದರ ಸ್ವರೂಪವನ್ನು ಜ್ಞಾನಿಯು ತಿಳಿದಿರುತ್ತಾನೆ. ಏನ್ ಹೇಳಿದ್ರು ನೋಡ್ರಿ ಇಲ್ಲಿ. ಒಂದೇ ಆ ಕಡೆ ಹೋದ್ರಿ, ವಿಷಯಗಳ ಸಂಬಂಧದಿಂದ ಯಾವ ಆನಂದ ಉಂಟಾಗುತ್ತದೆಯೋ ಅದರ ಸ್ವರೂಪವನ್ನು ಜ್ಞಾನಿಯು ತಿಳಿದಿರುತ್ತಾನೆ. ಏನೆಂದರೆ ಏನ ತಿಳಿದನಪ್ಪ ಅಂತ ಕೇಳಿದ್ರೆ, ಯಾವ ಈ ಆನಂದವಿರುವುದೋ ಅದು ನನ್ನ ಸ್ವರೂಪಕ್ಕಿಂತಲೂ ಬೇರೆ ಆಗಿರುವುದಿಲ್ಲ. ಆ ವಿಷಯದಿಂದ ಬಂದ್ರು ಸಹಿತ ಅದು ನನ್ನ ಸ್ವರೂಪ ಆನಂದವೇ ಅದ. ಸ್ವರೂಪಾನಂದಕ್ಕಿಂತಲೂ ಬೇರೆ ಆಗಿರುವುದಿಲ್ಲ. ಮತ್ತೇನೆಂದರೆ ಅದರದೇ ಪ್ರತಿಬಿಂಬವಿರುತ್ತದೆ. ಬಿಟ್ಟು ನಿಶ್ಚಯದವನಿಗೆ ಆ ಸ್ವರೂಪಾನಂದವೇ
ಪ್ರತಿಬಿಂಬ ಆಗಿ ತೋರ್ಲಕತ್ತದ. ಮೂಲತಃ ಎಲ್ಲಿದದ ಅನ್ನೋದು ಅದು ಮೂಲ ಬಿಟ್ಟಿಲ್ರಿ ಅವ, ಅಲ್ಲಿದೆ ಅದು. ಆದ್ದರಿಂದ ಜ್ಞಾನಿಗೆ ವಿಷಯ ಭೋಗದಲ್ಲಿಯೂ ಕೂಡ ಸಮಾಧಿಯೇ ಇರುತ್ತದೆ. ಆ ವಿಷಯ ಭೋಗದಲ್ಲಿ ಸಹಿತ ಜ್ಞಾನಿಗೆ ಏನದ? ಸಮಾಧಿ. ಯಾಕ್ರಿ, ಏನ್ ಸಂಶಯ ಅದ್ರಿ? ವಿಷಯ ಭೋಗದೊಳಗನು ಸಮಾಧಿನಿ ಅಂದ್ರೆ ಆ ಸಮಾಧಿ ಹೆಂಗದನೋ ಟಿಪ್ಪಣಿ ಕೊಡ್ತಾರ ನೋಡ್ರಿ. ಅಲ್ಲಿ ಎಷ್ಟು 152. ಇಲ್ಲಿ ಹಿಂಗ ಬರ್ಸಿರಲ್ರಿಪ್ಪ ಅವ್ರ. ಹಂಗ್ರಿ, ಭಿನ್ನ ವಿಷಯ ಭೋಗದಲ್ಲಿ ಸಮಾಧಿ ಇರುತ್ತದೆ ಅಂತ ಹಿಂಗ್ ಬರ್ಸಿರಿ ನೋಡ್ರಿ. ಮತ್ತೆ ಯಾವ್ದು ಸರಿ ಆಗ್ತದ? ಆ ಟಿಪ್ಪಣಿ ಹೋದ್ರಿ ನೋಡ್ರಿ. ಟಿಪ್ನ್ಯಾಗ ಬರ್ತದ್ರಿ ನಾ. ಅದೇ ಹಿಂಗ ಬರ್ದಿದ್ದೇವೆ ಇಲ್ಲಿ, ಅದಕ್ಕತ್ತೀನಿ. ನೋಡ್ರಿ ಏನಂತಾರೆ ಟಿಪ್ಪಣಿ 152. ಈ ಯಾವ ಸಮಾಧಿ ಸಮಾಧಿಗಳನ್ನು ಏನಂದ್ರೆ ಅದು ಇಲ್ಲಿ ಪ್ರಿಂಟ್ ಇದಾಗ್ಯದ. ಪ್ರಿಂಟ್ ದೋಷ ಇದೆ. ಈ ಯಾವ ಸಮಾಧಿಗಳನ್ನು ಹೇಳಿರುವರೋ ಅದು ತಿಳಿದು ಅದು ಜ್ಞಾನಿಯ ಸಂಗತಿಯನ್ನು ಮಾಡಿದ ಕಳ್ಳನಂತೆ ವಿಷಯದಲ್ಲಿ. ಈ ಯಾವ ಸಮಾಧಿಗಳನ್ನು ಹೇಳಿರುವುದು ಅದು ತಿಳಿದು ಸಂಘವನ್ನು ಮಾಡಿದಂತೆ. ಸಮಾಧಿಯನ್ನು ಆಗ್ಬೇಕ್ರಪ್ಪ, ಮೊದಲು ಹಿಂಗೆ ಬರ್ಸಿದ್ರಿ. ಸಮಾಧಿಗಳನ್ನ ನೋಡ್ರಿ ಇಲ್ಲಿ. ಸಮಾಧಿಯನ್ನು ಅದು ಬರ್ಬರಿಕ ಸರ್. ಹೌದು, ಸಮಾಧಿಯನ್ನು ಆಗ್ಬೇಕು. ನಮ್ಮಲ್ಲಿ ಸಮಾಧಿಗಳನ್ನು ಅಂತ ಬಹುವಚನ ಆಗ್ಯದಲ್ಲ. ಏನಂತಾರ ನೋಡ್ರಿ, ಈ ಯಾವ ಸಮಾಧಿಯನ್ನು ಹೇಳಿರುವುದು. ಈಗೇನ್ ಸಮಾಧಿ ಅದು ವಿಷಯದಿಂದ ಬಂದ್ರು ಸಹಿತ ಅದು ವಿಷಯ ಭೋಗದಲ್ಲಿ ಸಮಾಧಿನೇ ಅಂತ ತಿಳಿದ್ರಲ್ಲ. ಅದಕ್ಕೆ ಇವ್ರು ಹೇಳ್ತಾರೆ, ಪಂಡಿತ ಪೀತಾಂಬರಜಿಯವರು, ಈ ಯಾವ ಸಮಾಧಿಯನ್ನು ಹೇಳಿರುವುದು ಅದು ತಿಳಿದು ಕಳ್ಳನ ಸಂಘವನ್ನು ಮಾಡಿದಂತೆ. ಇವ ಕಳ್ಳದಾನಂತ ಗೊತ್ತಿದ್ದು ಮತ್ತೆ ಕಳ್ಳನ ಸಂಘ ಮಾಡಿದಂತೆ. ಕಳ್ಳನ ಸಂಘ ಮಾಡ್ಯಾನಂದ್ರು ಸಹಿತ ಆ ಕಳ್ಳ ಅವ್ರಿಗೆ ಗೊತ್ತದ, ಇವ ಕಳ್ಳ ಅದಾನಂತ ಗೊತ್ತದ್ರಿ. ಆ ಕಳ್ಳಗ ಭಯ ಇರ್ತದ, ನಾ ಇದ್ದುಕೊಂಡು ಕಳ್ತನ ಮಾಡದಂದ್ರೆ ಇದು ನನ್ನ ಮೇಲೆ ಬರ್ತದಪ್ಪ ಅಂತ ಹೇಳಿ ಇಲ್ಲಿ ಕಳ್ಳ ಮಾಡುವುದೇ ಇಲ್ಲ. ಅಂದ್ರ ಆ ವಿಷಯ ಇವ್ರಿಗೆ ಆವರ್ಸಂಗಿಲ್ಲತ್ತ, ಮೋಹ ಮಾಡಂಗಿಲ್ಲದು. ತಿಳಿದು ಕಳ್ಳನ ಸಂಘವನ್ನು ಮಾಡೋದಂತೆ ಮಾಡಿದಂತೆ ವಿಷಯದಲ್ಲಿ ದೋಷ ದೃಷ್ಟಿರೂಪ ವಿವೇಕದ ಜಾಗ್ರತೆಯಿಂದ. ಏನಂತಾರ್ರಿ? ವಿಷಯದಲ್ಲಿ ದೋಷ ದೃಷ್ಟಿರೂಪ ವಿವೇಕದ ಜಾಗ್ರತೆಯಿಂದ. ಇದು ದೋಷದ ಅನ್ನೋದು ಅವನಲ್ಲಿ ಜಾಗ್ರತೆ ಅದದು. ಮತ್ತು ಮಿಥ್ಯತ್ವದ ಬುದ್ಧಿರೂಪ ದೃಢ ವೈರಾಗ್ಯವಿರುವುದರಿಂದ. ಅದು ವಿಷಯ ಮಿಥ್ಯಾದ ಅನ್ನೋದು ಏನದ ಅವನಲ್ಲಿ, ಮಿಥ್ಯತ್ವ ಬುದ್ಧಿರೂಪ ದೃಢ ವೈರಾಗ್ಯ ಇರುವುದರಿಂದ. ಮತ್ತು ಇನ್ನೊಂದೇನ್ ಕೊಟ್ರು ನೋಡ್ರಿ, ಬದ್ಧ ಮುಕ್ತ ಮೈಪಾಲನಂತೆ. ಬದ್ಧ ಮುಕ್ತ ಮೈಪಾಲನಂತೆ. ಮೈಪಾಲ್ ಅಂದ್ರೆ ರಾಜ. ಇನ್ನೊಂದು ರಾಜ್ಯ ದಾಳಿ ಮಾಡಿ ಅವನಿಗೆ ಬಂಧನ ಮಾಡಿ ರಾಜ್ಯದಿಂದ ಓಡಿಸಿ ಕೈಕಾಲು ಕಟ್ಟಿ ಒಗದನ್ರಿ ಅವ.
ಒಗದ ಬಳಕ ಅವ ರಾಜ ಏನಂತ ನೀವ ಕೈಕಾಲು ಕಟ್ಟಿ ಒಗದವ, ನಿನಗ್ ಕೊಲ್ಲಂಗಿಲ್ಲ, ನಾ ರಾಜನೇ ಇರ್ತೀನಿ, ಸುಮ್ಮೊಂದ್ 4 ಹಳ್ಳಿ ನಿನಗ್ ಕೊಡ್ತೀನಿ ಮಾಡ್ಕೊಂಡು ಉಣು ಅಂದ್ರೆ ಅದಕ್ಕಾಗಿತ್ತು ಅಲ್ಲಂತಾನೇನ್ರಿ ಅವ. ಹೌದು ಬರೋಬರ್. ಆಯ್ತಪ್ಪ ಅಟ್ರದಾಗ ತಗೊಂಡು ತೃಪ್ತ ಆಗಿರ್ತೀನಿ ಅಂದ್ರೆ ಅವನು ಆಟ ನಡೆಯುವುದಿಲ್ಲ. ಆಟ ನಡೆಯಂಗಿಲ್ಲ ಒಂದು. ಕೃಷ್ಣ ಮಹಾಭಾರತದಲ್ಲಿ ಹೋಗಿದ್ದಿಲ್ರಿ ಆ ದುರ್ಯೋಧನ ಹೇಳಕ್ಕ, ನೀ ರಾಜ ನೀನೇ ಆಗಿರೋಪ, ಸುಮ್ಮೊಂದ್ 4 ಹಳ್ಳಿ ಕೊಡು ಅವ್ರಿಗೆ ಅಲ್ಲ ಹೇಳಕ್ ಹೋಗಿದ್ದ. ಆ 4 ಹಳ್ಳಿ ತಗೊಂಡ್ ನಾವು ಆರಾಮದಾಗ ಇರ್ತೇವತಿವ್ರು ಪಾಂಡವ್ರು ಒಪ್ಕೊಂಡಿದ್ರು. ಯಥಾಲಾಭೋ ಸಂತುಷ್ಟೋ ದ್ವಂದ್ವಾತೀತ ವಿಮತ್ಸರ. ಇವರು ಪಾಂಡವರು ಕೃಷ್ಣ ಹೇಳೋದ್ ಮಾತಿಗೆ ಒಪ್ಕೊಂಡಿದ್ರು. ಹೌದು. ಅದಕ್ಕೆ ನಿಜಗುಂಡ್ರಿ ಏನ್ ಹೇಳ್ಯಾರ್ರಿ ಮಾತಿಗೆ, ನಿಜಗುಂಡ್ರಿ ಏನ್ ಹೇಳ್ಯಾರಪ್ಪ ಅಂದ್ರ, ದೊರಕಲೇನಾದರಳು ಪರಿಣತಿ ದಳೆದಿರುವುದೇ ಚಂದ. ಏನ್ ಸಿಗ್ತದ ಅಷ್ಟ್ರೊಳಗ್ ತೃಪ್ತ ಆಗಿರ್ಬೇಕಂತ್ರಿ. ಹೆಚ್ಚಿಗೆ ಹಪಾಪ್ ಮಾಡುವುದಿಲ್ಲ, ಏನ್ ಸಿಗ್ತದ ಅಷ್ಟು ತೃಪ್ತ. ಅಜ್ಞಾನಿ ಏನ್ ಮಾಡ್ತಾನ, ಹೊರಗ್ ಸಾಕಂತನ ಒಳಗ್ ಬೇಕಂತನ. ಜ್ಞಾನಿ ಹಂಗಲ್ಲ, ಏನ್ ಸಿಗ್ತದ ಅಷ್ಟು ತೃಪ್ತ, ಹೆಚ್ಚಿಗೆ ಹಪಾಪ್ ಮಾಡಂಗಿಲ್ಲವ. ಎಲ್ಲಿ ಬಂತ್ರಿ, ಮತ್ತು ಬದ್ಧ ಮುಕ್ತ ಮೈಪಾಲನಂತೆ ಸ್ವಲ್ಪ ಭೋಗದಿಂದಲೇ ಸಂತುಷ್ಟವಾಗಿರುವುದರಿಂದ. ಇದೆಲ್ಲ ಬೇಕು ನನಗಂತೆಲ್ಲ ಗೊಳೆ ಮಾಡಂಗಿಲ್ಲವ. ಏನ್ ಸಿಗ್ತದ ಅಷ್ಟು ಸಾಕು ನಡೆ, ನಮಗ್ ವ್ಯವಹಾರ ಪೂರ್ತ ಆಯ್ತಂದ್ರೆ ಸಾಕಲ್ಲ ಅಂತೇಳಿ ಅಷ್ಟ್ರ ತೃಪ್ತ ಆಗಿರ್ತಾನವ. ಮತ್ತು ಇನ್ನೊಂದೇನ್ ಹೇಳ್ತಾರ ನೋಡ್ರಿ, ಶೂಲವನ್ನೇರಿದ ಪುರುಷನ ಭೋಗದಂತೆ. ಒಬ್ಬ ಏನೋ ಅಪರಾಧ ಮಾಡ್ಯಾನ, ಅವನಿಗೆ ಪಾಶಿ ಆಗ್ಲಿ ಅಂತ ಆರ್ಡರ್ ಆಗಿಬಿಟ್ಟದ, ರಾಜಾಜ್ಞೆ. ಶೂಲವನ್ನೇರಿದ ಪುರುಷನ ಭೋಗದಂತೆ ಅಂದ್ರ ಅವನಿಗೆ ಇನ್ನು ಕೆಲವೇ ನಿಮಿಷದಲ್ಲಿ ಏನಾಗುದದ, ಗಲ್ಲಿಗೆ ಹಾಕವ್ರದಾರ. ಆವಾಗ ಅವ್ರು ಕೇಳಿದ್ರು, ನಿನ್ನ ಅಂತಿಮ ಅನಿಸಿಕೆ ಏನದ ಕೇಳಪ್ಪ. ಅವ ಏನಂತಾನೆ, ಏನ್ ಸತ್ತು ಹೋಗುದೇ ಅದು ಬಿಡು, ತಗೊಂಡು ಏನ್ ಮಾಡ್ತಿ ಅಂತನವ. ಇಲ್ಲ, ನಮ್ ನೇಮ್ ಅದ ಹಂಗ, ನಿಂದೇನದ ನಡೆಸ್ಕೊಡ್ತೇವು, ಗಲ್ಲು ಮಾತ್ರ ಹಾಕುದದ. ಆದ್ರೆ ಅಂತಿಮ ನಿಂದ ಏನಾರ ಬೇಡಿಕೆಗಳು, ಉಣು ತಿನ್ನೋದು ಏನಾರ ಇದ್ದು ಅಂದ್ರೆ ಬೇಡು. ಅವಾಗೇನ್ ಹಾಲ ತುಪ್ಪ ಉಂಡು ಬಹಳ ದಿನ ಬದುಕಬೇಕನ್ನೋ ಇರ್ತಾವ ಏನ್ರಿ ಅವ. ಏನ್ ತಿಂದ್ರು ಸತ್ತು ಹೋಗುದದ ಬಿಡು ಅಂತೇಳಿ ಏನ್ ಸ್ವಲ್ಪ ಏನ ತಿನ್ನು ಉಣೋದು ಬೇಡ್ತಾನ ಅಷ್ಟೇ. ಸ್ವಲ್ಪ ಭೋಗದಲ್ಲಿಯೇ ಸಂತೋಷವಾಗಿರುವುದರಿಂದ ಮತ್ತು ಶೂಲವನ್ನೇರುವ ಪುರುಷನ ಭೋಗದಂತೆ. ಅಂತ್ಯದಲ್ಲಿ ಭೋಗವು ದುಃಖಕ್ಕೆ ಕಾರಣವೆಂಬ ಜ್ಞಾನವಿರುವುದರಿಂದ. ಅಂತ್ಯದಲ್ಲಿ ಭೋಗ ಹೆಂಗದಪ್ಪ ಅಂತ ಕೇಳಿದ್ರ, ಅದು ದುಃಖಕ್ಕೆ, ಪರಿಣಾಮದಲ್ಲಿ ಅದೇನದ ದುಃಖದ. ಅಂತ್ಯದಲ್ಲಿ ಭೋಗವು ದುಃಖಕ್ಕೆ ಕಾರಣವೆಂಬ ಜ್ಞಾನವಿರುವುದರಿಂದ. ಅವನಿಗೆ ಅದರ ಜ್ಞಾನದ ಪರಿಣಾಮದಲ್ಲಿ ಇದು ದುಃಖ ಕೊಟ್ಟು ಹೋಗ್ತದ ವಿಷಯ ಅನ್ನೋ ಜ್ಞಾನದವನಿಗೆ. ದೃಢರಾಗ ಏನಂತಾರೆ, ದೃಢರಾಗವು ಅಭಾವವಿರುವುದರಿಂದ. ಜ್ಞಾನಿಗೇನದ, ದೃಢ ರಾಗದ ಅಭಾವದವನಿಗೆ.
ಮತ್ತು ವಿಷಯಾನಂದವು ಸ್ವರೂಪಾನಂದದೊಡನೆ ಅಭಿನ್ನವಾಗಿ ತೋರುವುದರಿಂದ, ಸ್ವರೂಪಾನಂದ ಏನದಪ್ಪ ಅಂತ ಕೇಳಿದ್ರೆ ಆ ವಿಷಯಾನಂದದ ಅದು ಭಿನ್ನಿಲ್ಲ. ವಿಷಯ ಆನಂದ ಒಂದು, ಅದು ಸ್ವರೂಪ ಆನಂದವೇ ಇದೆ. ನೋಡ್ರಿ, ಮತ್ತು ವಿಷಯಾನಂದವು ಸ್ವರೂಪಾನಂದದೊಡನೆ ಅಭಿನ್ನವಾಗಿ ತೋರುವುದರಿಂದ, ಅದು ವಿಷಯದಿಂದ ಒಂದು ಸೆಪರೇಟ್ ಬಂದುದಲ್ಲದು. ಅಂದರೆ ಆತ್ಮಾನಂದದ ಪ್ರತಿಬಿಂಬಕ್ಕಿಂತಲೂ ಭಿನ್ನವಾಗಿರತಕ್ಕಂಥ ವಿಷಯದಲ್ಲಿ ಸರ್ವತಾ ಆನಂದವಿರುವುದೆಂಬ ಜ್ಞಾನ ಇರುವುದರಿಂದ ಸ್ವರೂಪದ ಅನುಸಂಧಾನ ರೂಪ ಸಮಾಧಿಯ ಗುಣಕ್ಕೆ ಸಮ್ಮತವಾಗಿರುವುದರಿಂದ ಅದಕ್ಕೆ ಏನಂತಾರೆ, ಈ ಪುರುಷ ಹೀಯನಿರುತ್ತಾನೆ ಎನ್ನುವಂತೆ ಗೌಣಿ ಉಪಚಾರ ಮಾತ್ರವಾಗಿರುತ್ತದೆ. ಅದು ಸಮಾಧಿ ಅಂತ ಹೇಳುದ್ದು ಯಾಕೆ ಹೇಳಿದಪ್ಪ ಅಂದ್ರೆ ಗೌಣಿ ವೃತ್ತಿಯಿಂದ ಹೇಳುದ್ದದ, ಮುಖ್ಯ ಅಲ್ಲ. ಮ್ಯಾಲ ಸಮಾಧಿ ಅಂತ ಹೇಳ್ಯಾರಲ್ರಿ ನಿಚ್ಚಲ್ ದಾಸರು, ಅದು ಮುಖ್ಯತ್ವದಿಂದ ಹೇಳಿದಲ್ಲ, ಹೇಳಿಲ್ಲಪ್ಪ, ಗೌಣಿ ವೃತ್ತಿಯಿಂದ ಹೇಳುದ್ದದ. ಗೌಣಿ ಅಂದ್ರಿ ಗೌಣಿ ಉಪಚಾರ ಮಾತ್ರ ಅಂತಂದಾರಲ್ರಿ. ಲಕ್ಷಣ ಬರದಿಲ್ಲೇನ್ರಿ ನೀವು ಅದಕ್ಕೆ? ಬರ್ದೇವು, ಯಾಕ ಬರಲ್ದು ವಿಸ್ಮೃತಿ ಆಗ್ಯದ. ಓಂ ನಮ ಶಿವಾಯಪ್ಪ ಅವ್ರೆ. ಹಾ ಹೇಳ್ರಿ ಪೋರಿ. ಗೌಣಕ್ ತಾವು ಬರ್ಸಿರೋದ್ರಪ್ಪ, ಶಕ್ಯ ಸಾದೃಶ್ಯ ರೂಪೇಣ ಅಶೋಕ್ಯಾರ್ಥ ಭೋಗ ಪ್ರಯೋಜಕ ಗೌಣಿ ವೃತ್ತಿ ಅಂತ ಇಲ್ಲ ಐತ್ರಪ್ಪ. ಶಬಾಷ್ ಶಬಾಷ್, ನೋಡ್ರಿ ಪೋರ್ ಬರ್ದಾರ ನೋಡ್ರಿ. ಶಕ್ಯ ಸಾದೃಶ್ಯ ರೂಪೇಣ ಅಶಕ್ಯಾರ್ಥ ಬೋಧ ಪ್ರಯೋಜಕ ವೃತ್ತಿ. ಶಕ್ಯಾರ್ಥ ಬೋಧ ಪ್ರಯೋಜಕ ವೃತ್ತಿ ಗೌಣ ವೃತ್ತಿ, ಗೌಣಿ ವೃತ್ತಿ. ನಾವು ಬರೆದೇವ್ರಿ, ವಿಸ್ಮೃತಿ ಕದೇವ ಅದು ಬರೀ ಬರ್ದಿದ್ರಿ ನೀವು ಬಿ? ಇಲ್ಲ, ಬರ್ದೇವ್. ಹಾ, ಇದ್ರ ಲಕ್ಷಣ ನೋಡ್ರಮ್ಮ. ಗೌಣಿ ಅಂದ್ರೆ ಎದಕ್ಕಂತಾರಪ್ಪ ಅಂತ ಕೇಳಿದ್ರೆ, ಶಕ್ಯ ಸಾದೃಶ್ಯ ರೂಪೇಣ, ಶಕ್ಯ ಸಾದೃಶ್ಯ ರೂಪೇಣ ಅಶಕ್ಯಾರ್ಥ ಬೋಧ ಪ್ರಯೋಜಕ ವೃತ್ತಿ. ಶಕ್ಯ ಸಾದೃಶ್ಯ ರೂಪೇಣ ಅಶಕ್ಯಾರ್ಥ ಬೋಧ ಪ್ರಯೋಜಕ ವೃತ್ತಿ ಗೌಣಿ ವೃತ್ತಿ. ಹಂಗಂದ್ರೆ ಅದಕ್ಕೆ ಅರ್ಥ, ಈ ಪುರುಷನು ಶಿವನಿರುತ್ತಾನೆ, ಶಿವ ಅಂದ್ರೆ ಪಶು, ಇವ ಮನುಷ್ಯ. ಸಾದೃಶ್ಯ ಶಿವ ಏನಿರ್ತದ ಅಂದ್ರ ಕ್ರೂರ ಇರ್ತದ. ಹಂಗ ಶಿವನ ಹಂಗ ಕ್ರೂರತ್ವ ಇರಂಗಿಲ್ಲ ಇವನಿಗೆ. ಇಲ್ಲ ಅಂತ ಆ ಸಾದೃಶ್ಯ ಅದ ರೀ. ಶಿವ ಇದ್ದ ದೇವದತ್ತ ಶಿವ ಇದ್ದಂಗದ ನೋಡಂತಾರಲ್ರಿ ಯಾರ್ರಿ. ಶಿವ ಗರ್ಜನೆ, ಅವನು ಗರ್ಜನೆ ಶಿವ ಗರ್ಜನೆ ಆದಂಗ ಆಗ್ತದ ಅಂತಾರಿಲ್ಲ. ಅಂದ್ರೆ ಅವನಲ್ಲಿ ಆ ಶಿವನಲ್ಲಿದ್ದಂತ ಶೂರತ ಕ್ರೂರತ ಇವನಲ್ಲಿ ಅದ. ವೀರ ಕೇಸರಿ ಅಂತ ಬಿರುದು ಕೊಡ್ತಾರಲ್ರಿ ಅವ್ರಿಗೆ. ಹಾ ರೀ, ವೀರ ಕೇಸರಿ ಅಂತ ಬಿರುದು ಕೊಡ್ತಾರಲ್ರಿ. ಹಾ,
ಅಲ್ಲದಪ್ಪ ಅವ್ರ ಅಶಕ್ಯಾರ್ಥ ಗೌಣಿ ವೃತ್ತಿ ಅಂತಾರ ಮುಂದಲ್ಲಿ. ಹೌದೌದೌದು, ಗೌಣಿ ವೃತ್ತಿಯಿಂದ ಹೇಳುದ ಅಂದ್ರ ಹಂಗ ಇರ್ತಾನ, ಅದನ್ನ ಉಪಯೋಗ ಮಾಡಲ್ಲ. ಅಂದ್ರ ಈ ಶಿವಿನಂಗ ಅವ ಪ್ರಾಣಿ ಹತ್ಯೆ ಹಿಂಗ ಏನಾರ ಮಾಡ್ತಾನಂದ್ರಿಲ್ಲ, ಅವನಲ್ಲಿ ಅವನು ಮಾತಾಡುದು, ಅವನ್ ನಿಂದ್ರುದು, ಅದು ಏನಂತಾರ ಅದಕ್ಕ ಕೇವಲ ಉಪಚಾರ ಮಾತ್ರ ಅಂತಾರ. ಉಪಚಾರ ಮಾತ್ರ. ನಮಸ್ಕಾರಪ್ಪ ರೀ. ಓಂ ನಮ ಶಿವಾರಿ. ಯಾವ ಶೂರತಾದಿ ಗುಣಗಳಿರುವವೋ ಆ ಶೂರತಾದಿ ಗುಣಗಳುಳ್ಳ ಶಿವ ಪದಕ್ಕೆ ಅಶಕ್ಯವಾದ ಯಾವ ಪುರುಷನುಂಟೋ ಆ ಪುರುಷನಲ್ಲಿ ಶಿವ ಶಬ್ದಕ್ಕೆ ಗೌಣಿ ವೃತ್ತಿ ಅನ್ನುವರು. ಶಕ್ಯ ಏನದ ಇಲ್ಲಿ ಶಿವ ಅದ. ಸಾದೃಶ್ಯ ಏನದಪ್ಪ ಅಂತ ಕೇಳಿದ್ರೆ ಆ ಶಿವನಲ್ಲಿರುವಂತ ಶೂರತ ಕ್ರೂರತ ಇವನಲ್ಲಿನೂ ಅದಾವ. ಅದು ಹೇಳುದ್ಯಾಕ ಉಪಚಾರ ಮಾತ್ರವಾಗಿ ಹೇಳದ, ಹೋಲಿಕೆ ಕೊಟ್ಟು ಸಾದೃಶ್ಯ ಕೊಟ್ಟು ಹೇಳ್ಯದ. ಈಗ ನಾಟಕದಾಗ ಅದೊಂದು ಮುಖ್ಯ ಪಾತ್ರ ಮಾಡೋ ಏನ್ರಿ ಶಿವ ಬಂದಂಗ ಬರ್ತಾನ ನೋಡ್ರಿ ಅಂತಾರಿಲ್ರಿ, ಏನ್ ಅನ್ನಂಗಿಲ್ಲ. ದೃಶ್ಯ ಅದ, ಪರಂತು ಹಂಗಿರಲ್ಲ ಅದು. ಇರಂಗಿಲ್ಲ. ಗೌಣಿ ವೃತ್ತಿಯಿಂದ ಉಪಚಾರ ಮಾತ್ರ ಹೇಳುತ್ತದ. ಶಿವನೇ ಆತನವ, ಶಿವನೇ ಆಗ್ತಾನವ ಇಂದ. ಅದಕ್ಕೆ ಮುಂದೆ ಅಶಕ್ಯಾರ್ಥ ಅಂತ ಹೇಳ್ಬಿಟ್ರು. ಶಕ್ಯ ಏನು ಶಿವ, ಅಶಕ್ಯ ಏನು ಇವ ಮನುಷ್ಯ ಅದನ, ಶಿವ ಅಲ್ಲ. ಅವನಲ್ಲಿದ್ದಂತ ಶಿವಿನಲ್ಲಿದ್ದಂತ ಏನದವ ಕ್ರೂರತ ಶೂರತ ಇವನಲ್ಲಿ ನೋಡ್ಲಿಕ್ಕದವ, ಬಳಸಂಗಿಲ್ಲವ. ಬಳಸಂಗಿಲ್ಲ. ಅಂದ್ರೆ ಸಮಾಧಿ ಗುಣಕ್ಕೆ ಏನಪ್ಪಾ ಅಂತ ಕೇಳಿದ್ರೆ ಸಮ್ಮತವಾಗಿರುವುದರಿಂದ ಈ ಪುರುಷ ಶಿವನಿರುತ್ತಾನೆ ಎನ್ನುವಂತೆ ಗೌಣಿ ಉಪಚಾರ ಮಾತ್ರವಾಗಿರುತ್ತದೆ ಅಂತ ಹೇಳ್ಯಾರ ನೋಡ್ರಿ. ಎಲ್ಲಿ ಆ ಸಮಾಧಿಯಲ್ಲಿ ಸರ್ವತಾ ಆನಂದವಿರುವುದಿಲ್ಲೆಂಬ ಜ್ಞಾನ ಇರುವುದರಿಂದ ಸ್ವರೂಪದ ಅನುಸಂಧಾನ ರೂಪ ಸಮಾಧಿಯ ಗುಣಕ್ಕೆ ಸಮತ್ವನೇ ಅದು. ಈ ಹ್ಯಾಂಗ ಸಮತ್ವದಂದ್ರ ಈ ಪುರುಷ ಶಿವನಿರುತ್ತಾನೆ ಎನ್ನುವಂತೆ ಗೌಣಿ ವೃತ್ತಿಯಿಂದ ಇರ್ತದದು. ವಿಷಯದ ಆನಂದದೊಳಗಿದ್ದಾಗ ಹಿಂಗ್ ಹೋಲಿಕೆ ಕೊಟ್ಟಾರ. ಅದು ಏನದ ಸರ್ವತಾ ಸ್ವರೂಪ ಆನಂದವೇದ, ವಿಷಯಾನಂದದಲ್ಲಿ ಅದಾನಂದ್ರೆ ಅದು ಸೌಮ್ಯ ಏನಪ್ಪಾ ಅಂತ ಕೇಳಿದ್ರೆ ಅದು ಸಮಾಧಿನೇ ಅದ ಅಂತ ಹೇಳುದದ ಅಲ್ಲಿ ನೀವು. ವಿಚಾರಕ್ಕೆ ಉಪಚಾರ ಅದೇ ಉಪಚಾರ ಮಾತ್ರವಾಗಿ ಹೇಳುದು. ಇವ ನಮ್ಮ ರಾಜ್ಯಪ್ಪ ನಮಗೆಲ್ಲ ಅನ್ನದಾತ ಅನ್ನಂಗಿಲ್ಲ, ಆಳಿಗೆ ನಮಗೆಲ್ಲ ಅನ್ನ ಹಾಕವ್ ಇವನೇಪ್ಪ ತಾನಿಲ್ರಿ ಮಾಲಕವನಿಗೆ. ಅಲ್ಲ, ಇಲ್ಲಿ ಅವ ಏನು ಜ್ಞಾನಿ ಅದನಲ್ಲ, ವಿಷಯದಿಂದ ಬರ್ತಕ್ಕಂಥದಕ್ಕೆ ಅನುಸಂಧಾನ ರೂಪಾಗಿ ಅದು ಏನದ ಸ್ವರೂಪದ ಆನಂದ ಏನ್ ಹೇಳಕತ್ತಾರಲ್ಲ, ಅದು ಹೆಂಗದ ಅಂದ್ರ ಶಿವನಿರುತ್ತಾನೆ ಅನ್ನಂಗ ಉಪಚಾರ ಮಾತ್ರ ಹೇಳ್ಯದ ಅಂತಾರ. ಆ ವಿಷಯ ಆನಂದ ಸಮಾಧಿನೇ ಇರ್ತದ ಅನ್ನೋದು ಉಪಚಾರ ಮಾತ್ರ ಹೇಳುದದ. ಏನ್ರಿ? ಇನ್ನು ಟಿಪ್ಪಣಿ ಮುಗುದಿಲ್ರಿ, ನಾ ಈಚೆ ಕಡೆ ಅದ ನೋಡ್ರಿ, ಇನ್ನ ಫುಲ್ ಅದ, ಹೋದ್ರಿ. ಅಥವಾ ಇನ್ನೊಂದು ಕೊಟ್ರು ನೋಡ್ರಿ, ಏನ್ ಕೊಟ್ರು? ಯಾವ ಪ್ರಕಾರ ಬಾಲಕನು ತನ್ನ ಕಾಲಿನ ಹೆಬ್ಬರಳವನ್ನು ಚೀಪುತ್ತಾನೆಯೋ, ತೊಟ್ಲಾಗ ಆಡು ಕೂಸ ಬಾಯಾಗ ತನ್ನ ಕಾಲು ಹೆಬ್ಬಟ್ಟಿಡ್ ಚೀಪ್ತದದು. ಮತ್ತು ಇನ್ನೊಂದು ಕೊಟ್ರು ನೋಡ್ರಿ, ದಂತ ರಹಿತನಾದ ವಯೋವೃದ್ಧ ಪುರುಷನು ತನ್ನ ತುಟಿ ಅಂದ್ರೆ ದವಡೆ
ದವಡೆ ಮಾತ್ರದಿಂದ ಮೆಲಕಾಡಿಸುತ್ತಾನೆಯೋ. ಅಲ್ಲಿ ಬಾಲಕಂದು ಕೊಟ್ಟಿರು, ಅದು ಬಾಯಿ ಅಂದ್ರ ಬಾಯಿ ಆಯ್ತು, ಕಾಲ್ ಅಂದ್ರ ಅದು ಭೇದ ಆಯ್ತಲ್ಲ ಅಂತ ಹಿಂಗ ಒಂದ್ ವೇಳೆ ಆದರೆ ವ್ಯತ್ಯಾಸ ಬಂದ್ರು ಸಹಿತ ಮುಂದಿನ ಕೊಟ್ರು ಅವ್ರು ಏನು. ಮತ್ತು ದಂತರಹಿತನಾದ ವಯೋವೃದ್ಧ ಪುರುಷನು ತನ್ನ ತುಟಿ ಅಂದ್ರೆ ದವಡೆ ಮಾತ್ರದಿಂದ ಮೆಲಕಾಡಿಸುತ್ತಾನೆಯೋ, ಅದು ಅನ್ಯ ವಿಷಯದ ಭೋಗವಲ್ಲ. ಮತ್ತೊಂದ್ ಏನಾರ ಬಾಯಾಗ ಹಾಕೇನೇನ್ರವ ಏನೋ ಇಲ್ಲ. ಹೊಡೆದ್ ಮೆಲಕಾಡಿಸಿ ಆಡಿಸ್ತಾನ, ಹೊಡೆದೆ ಹೊಡಿತಾನ ಅದಕ್ಕೆ. ಅವ ಮೆಲಕ್ ಆಡಿಸ್ತಾನಂದ್ರೆ ಏನ್ರಿ ಮತ್ತೊಂದು ವಿಷಯ ಹಾಕೇನೇನ್ರಿ ಬಾಯಾಗ? ಇಲ್ಲ 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 ಇಲ್ಲ, ಅದು ಅನ್ಯ ವಿಷಯದ ಭೋಗವಲ್ಲ. ಹೇಗೋ ಹಾಗೆ ಬಾಯಾಗರೆ ಏನು ಹಾಕಿಲ್ಲ, ಮೆಲಕರೆ ಆಡಿಸ್ಲಿಕ್ಕತ್ತಾನ. ಇಲ್ಲಿ ಹೇಳ್ತಾರೆ ನೋಡಿ, ಜ್ಞಾನಿ ಆದರೂ ಕೂಡ ಶಾಸ್ತ್ರಕ್ಕೆ ವಿರುದ್ಧವಲ್ಲದ ಭೋಗವನ್ನು ಭೋಗಿಸುತ್ತಿರುವಾಗ, ಜ್ಞಾನಿ ಆದರೂ ಕೂಡ ಶಾಸ್ತ್ರಕ್ಕೆ ವಿರುದ್ಧವಲ್ಲದ ಭೋಗವನ್ನು ಭೋಗಿಸುತ್ತಿರುವಾಗ, ಶಾಸ್ತ್ರದಲ್ಲಿ ಇದು ಮಾಡಬೇಡ ಅಂದದ್ದು ಮಾಡದೇ ಇಲ್ಲವ. ಅದು ಭೋಗಿಸುತ್ತಿರುವಾಗ ಸ್ವರೂಪದ ಅನುಸಂಧಾನದಿಂದ ಅವನಿಗೆ ರಾಗದ ಅಭಾವವಾಗುವುದರಿಂದ ವಿಷಯ ಭೋಗದಲ್ಲಿಯೂ ಕೂಡ ಸಮಾಧಿ ಇರುತ್ತದೆ. ಸಮಾಧಿ ಇರುತ್ತದೆ ಎಂದು ಹೇಳಿರುತ್ತದೆ. ಆದರೆ ಅದು ವಿಕ್ಷೇಪಯುಕ್ತವಾಗಿರುವುದರಿಂದ, ಆ ಸಮಾಧಿ ಅಂತ ಹೇಳಿದಂದ್ರು ಸಹಿತ ಅದು ವಿಕ್ಷೇಪ ಮಾಡುವುದೇ ಅದು ವಿಷಯ. ಅದು ವಿಕ್ಷೇಪಯುಕ್ತವಾಗಿರುವುದರಿಂದ ಅತಿ ಅಧಮ ವಿಷಯ ಸಮಾಧಿಯಾಗಿರುತ್ತದೆ. ಮುಖ್ಯ ಅಲ್ಲದು. ಆ ವಿಷಯದಲ್ಲಿ ಸಮಾಧಿ ಅಂತ ಏನ್ ಹೇಳುದರದು ಅಧಮ ಸಮಾಧಿ, ಮುಖ್ಯದ ಸಮಾಧಿ ಅಲ್ಲದು. ಅಧಮ ವಿಷಯ ಸಮಾಧಿಯಾಗಿರುತ್ತದೆ. ಆದ್ದರಿಂದ ನಾಯಿಯ ತಲೆ ಬುರುಡೆಯಲ್ಲಿ ಹಾಕಿದ ಹಾಲಿನಂತೆ ಅವನ ವಿಷಯವು ಆದರ ಮಾಡಲು ಯೋಗ್ಯವಿರುವುದಿಲ್ಲ. ಹಾಲೇನು ಚಲೋ ಅದಾವ, ಒಬ್ಬ ಹಾಲು ಕೊಡ್ರಿ ಅಂದ ಕುಡ್ಲಿಕ್ಕೆ ಅಡವ್ಯಾಗ, ಅವ ಆಕಳ ಯಾವಾಗ ಹಿಂಡ್ತಿತ್ತದು, ಖರೆ ಯಾನು ಪಾತ್ರೆ ಇಲ್ಲಲ್ಲೋ, ಎದ್ರಾಗ ಕುಡ್ಲಿ ನಿನಗ ಹಾಲ, ಹಂಗಾರೆ ಮಾಡ್ರಿ ನನಗೆ ಹಾಲು ಕೊಡ್ರಿ, ಹಾಲು ಕುಡಿಯಂಗಾಗ್ಯದಂದವ. ಇವ ಏನ್ ಮಾಡ್ದ, ಈ ಕಡೆ ನೋಡ್ದ, ಬಾಂಡೆ ಇಲ್ಲ, ಅಲ್ಲೇ ಒಂದು ನಾಯಿ ಸತ್ತು ಬಿದ್ದುದ್ದು, ಅದ್ರ ತಲೆ ಬುರುಡೆ ಇತ್ತು ಪಟ್ಟಿಗಪ್ಲೆ. ಆಯ್ತು ಹೇಳಿದ್ರಾಗ ಹಿಂಡಿ ಕೊಡ್ತೀನಿ ತಗೋ ಅಂತ ಕೊಟ್ಟವ. ಹಾಲೇನು ಚಲೋ ಅದಾವ, ಪಾತ್ರೆ ಆನಂದ ಏನೋ ಚಲೋ ಅದ, ವಿಷಯದಾಗ ಹಾಯ್ದು ಬರ್ಲಿಕ್ಕತ್ತದ. ಏನ್ ಸಮಂಜಸ ಆಗ್ತದೋ ಇಲ್ಲೋ? ಅದು ಕುಡಿಲಿಕ್ಕೆ ಉಪಯೋಗ ಇಲ್ಲ ಅಂತದು. ಹಾಲೆಲ್ಲ ಚಲೋ, ಸ್ವರೂಪ ಆನಂದದೇ ಆನಂದದ ಕರೆ ಅಂದ್ರೆ ಅವನ ವಿಷಯವು ಆಧಾರ ಮಾಡಲು ಯೋಗ್ಯ ಇರುವುದಿಲ್ಲ. ಅದನ್ನು ಮಾನ್ಯತೆಗೆ ಯೋಗ್ಯ ಇಲ್ಲ ಅಂತದು. ಇಲ್ಲ ಇಲ್ಲ ಇಲ್ಲ, ಯಾಕಂದ್ರೆ ಮ್ಯಾಗ ಹೇಳ್ಯಾರ ಅವ್ರು ಏನಂತ ಹೇಳ್ಯಾರ್ರಿ, ಆ ವಿಷಯ ಸುಖದಲ್ಲಿ ಸಮಾಧಿನೇ ಇರುತ್ತದೆ. ಇರ್ತದ ಖರೆ, ಪರಂತು ಏನದಂದ್ರ ವೇದ ಏನು ಮಾಡಿ ಅಂದಿರ್ತದ ಅದು ಬಿಟ್ಟು ಮತ್ತೊಂದು ಮಾಡ್ಲಿಕ್ಕತ್ತಿರ್ತಾನವ ಶಾಸ್ತ್ರಕ್ಕೆ. ಇಲ್ರಿ, ಇಲ್ಲಿ ಏನದ ಶಾಸ್ತ್ರದಲ್ಲಿ ಯಾವಾಗ ಬ್ಯಾಡದ ಅದು ಮಾಡಂಗಿಲ್ಲವ.
ವಿರುದ್ಧವಲ್ಲದ ಭೋಗವನ್ನು ಭೋಗಿಸುತ್ತಿರುವಾಗ ಎಲ್ಲಿ ಬಂತದು? ಶಾಸ್ತ್ರಕ್ಕೆ ಶಾಸ್ತ್ರಕ್ಕೆ ನೋಡ್ರಿ ಏನಂತ ಇಲ್ಲಿ, ಜ್ಞಾನಿಯಾದರೂ ಕೂಡ ಶಾಸ್ತ್ರಕ್ಕೆ ವಿರುದ್ಧವಲ್ಲದ ಭೋಗವನ್ನು ಭೋಗಿಸುತ್ತಿರುವಾಗ ಏನೈತ್ರಿ ಅದು? ಶಾಸ್ತ್ರಕ್ಕೆ ವಿರುದ್ಧವಲ್ಲದ ಭೋಗವನ್ನು ಭೋಗಿಸುತ್ತಿರುವಾಗ. ಇದ್ರ ಅರ್ಥ ಐತಿಲ್ರಿ? ವಿರುದ್ಧವಲ್ಲದ. ಅದೇ ಅದು ಹೇಳದಂಗೆ ಮಾಡ್ತಿರ್ತಾನಂದ್ರ ಅವಾಗ ಏನಿರ್ತದ, ಸ್ವರೂಪದ ಅನುಸಂಧಾನದಿಂದ ಅವನಿಗೆ ರಾಗದ ಅಭಾವದಂತಾರ. ಹೌದೌದು, ರಾಗ ಇಲ್ಲಲ್ಲಿ. ಅದಕ್ಕೆ ವಿಷಯ ಯೋಗದಲ್ಲಿಯೂ ಕೂಡ ಸಮಾಧಿ ಇರುತ್ತದೆ ಎಂದು ಹೇಳಿರುತ್ತದೆ. ಆದರೆ ಅಂತ ನೋಡ್ರಿ, ಆದರೆ ಹೌದೌದು ಹೇಳ್ಯಾರಂದ್ರು ಅದು ಹೇಳಿಲ್ಲ, ಆ ಗೌಣಿ ವೃತ್ತಿಯಿಂದ ಹೇಳ್ಯಾದದು. ಆದರೆ ಅಂದ್ರೆ ಅದೆಲ್ಲ ಅದು ಹಾಳಾಗಿ ಹೋಯ್ತು. ಆಯ್ತು. ಅದು ವಿಕ್ಷೇಪಯುಕ್ತವಾಗಿರುವುದರಿಂದ ಅತಿ ಅಧಮ ವಿಷಯ ಸಮಾಧಿಯಾಗಿರುತ್ತದೆ. ಅದು ಉಪಯೋಗ ಇಲ್ಲ ಅಂತ. ಹೌದೌದು. ಆದ್ದರಿಂದ ನಾಯಿಯ ತಲೆ ಬುರುಡೆಯಲ್ಲಿ ಹಾಕಿದ ಹಾಲಿನಂತೆ ಅವನ ವಿಷಯವು ಆಧಾರ ಮಾಡಲು ಯೋಗ್ಯ ಇರುವುದಿಲ್ಲ. ಅದು ಮಾನ್ಯ ಆಗುತ್ತದೇನಂದ್ರ ಆ ಮಾನ್ಯತೆ ಆಗಲ್ಲ ಅಂತ. ಅದಕ್ಕ ಆಗಂಗಿಲ್ಲ. ಹೋದ್ರಿ ಮುಂದೆ. ಮತ್ತೇನೆಂದರೆ, ಜ್ಞಾನಿಗೆ ಉಪೇಕ್ಷಾ ಅಂದ್ರೆ ಉದಾಸೀನವಾಗಿರುವುದು. ಅದು ಹೆಂಗದಪ್ಪ ಅಂದ್ರೆ ವಿಷಯದಿಂದ ಬಂದದ್ದು. ಉದಾಸೀನದಲ್ಲಿ ಅವ್ನು ಪಡ್ಕೋಬೇಕಂತ ಹಿಂಗ ಅವನಿಗೆ ರಾಗಿಲ್ಲಲ್ಲಿ. ಹೌದು. ಕ್ಷಣಿಕ ವಿಷಯಾನಂದವಾಗಿರುವುದರಿಂದ. ವಿಷಯಾನಂದ ಹೆಂಗದಪ್ಪ ಅಂತ ಕೇಳಿದ್ರೆ ಅದು ಕ್ಷಣಿಕ ವಿಷಯಾನಂದವಾಗಿರುವುದರಿಂದ ಮತ್ತು ದೇಹಾಭಿಮಾನ ರೂಪ ಆವರಣದ ಅಭಾವವಿರುವುದರಿಂದ. ನಾ ದೇಹ ಅಂತ ಅನ್ನಂಗಿಲ್ಲವ, ಎಲ್ಲ ಹಾಳಾಗಿ ಹೋಗ್ಯದ ಬಿಡ್ರಿ ಮೊದಲೇ. ಮುಂದೇನಂತಾರ, ಶುದ್ಧ ಚಿನ್ಮಾತ್ರ ವಾಸನೆಯ ಸದ್ಭಾವವಿರುವುದರಿಂದ. ಶುದ್ಧ ಚೈತನ್ಯ ನಾ ಇರ್ತೇನಂತ ಅನ್ನೋದು ಸದ್ಭಾವದದು. ಹೌದು. ಅದು ಅಭಾವ ಆಗಿಲ್ಲ. ಜ್ಞಾನಿಯ ಮನವು ಎಲ್ಲಿ ಹೋಗುವುದು ಅಲ್ಲಿ ಪಾದತ್ರಾಣ ಯುಕ್ತ ಪುರುಷನಿಗೆ ಚರ್ಮ ಏನಂತಾರ ನೋಡ್ರಿ, ಕಾಲಲ್ಲೇ ಜೋಡನ್ನು ಮೆಟ್ಟಿರುವ ಪುರುಷನಿಗೆ ಚರ್ಮವೆಷ್ಟಿತ ಪೃಥ್ವಿಯಂತೆ ಸಮಾಧಿಯೇ ಇರುವುದು. ಚರ್ಮವೆಷ್ಟಿ ಪುರುಷನಂತೆ ಕಾಲ ಜೋಡಾಕೊಂಡು ಹೋಗ್ಯಾನವ. ಎಲ್ಲಿ ಬೇಕು ಎಲ್ಲಿ ಹೆಜ್ಜಿಡ್ತಾನಲ್ಲೆಲ್ಲ ಚರ್ಮಿ ಅದ. ದೃಷ್ಟಾಂತ ಹೇಳಿದ್ದೇವಲ್ರಿ ಹಿಂದೊಮ್ಮ, ರಾಜ ಮುಳ್ಳು ಮುರಿದಿಟ್ಟು ನನ್ನಾಗ ಮುಳ್ಳು ಮುರಿಬಾರ್ದು, 10 ಹೊಂಡರದಾಗ ನಮ್ಮ ಎಷ್ಟು ಭೂಮಿ, ನಮ್ಮ ದೇಶದ ಭೂಮಿ ಅದ, ಭೂಮಿ ತುಂಬಾ ಚರ್ಮ ಹಾಸಂದಿದವ ರಾಜ. ಎಲ್ಲಿ ತಂದು ಅಷ್ಟು ಶಾಣೆ ರಾಜ. ಅವಾಗ ಪ್ರಧಾನಿ ಯುಕ್ತಿ ತೆಗೆದ, ಇದು ಏನಪ್ಪ ರಾಜಾಜ್ಞೆ, ಪೃಥ್ವಿ ತುಂಬಾ ಎಲ್ಲಿ ತಂದ ಹಾಸುದು ಚರ್ಮ ಯುಕ್ತಿ ತೆಗೆದು ಅವ ಜಾಣಿದ್ದ. ಅವನ್ ಕಾಲಿನ ತಕ್ಕಂತ ಒಂದು ಜೋಡ ಚಪ್ಪಲ್ ಮಾಡಿಸ್ಕೊಂಬಂದ್ರಿ ರಾತ್ರಿ. ಮುಂಜಾನೆದ್ದು ರಾಜ್ಯಸಭೆಗೆ ಹೋದ. ಅವನು ಏನಪ್ಪಾ ನನ್ನ ಕಾಲು ಬಹಳ ನೋವಾಗ್ಯದ, ಪೃಥ್ವಿ ತುಂಬಾ ಚರ್ಮ ಹಾಸಿಯೇನು ಅಂತ ಕೇಳ್ದವ. ಹಾಸಿನ್ರಿ, ನಡಿ ನೋಡಂತ ಹೊರಗೆ ಬಂದ್ರು. ಆ ಹೊರಗೆ ಹೋಗಿತ್ತ ಮೊದಲ ಅರಮನೆ ಒಳಗೆ ಇವನ್ ಸ್ವಲ್ಪ ನಿಮ್ ಕಾಲಿ ಮಾಪ್ ಬರ್ತಾವ ನೋಡೋಣ ಹಾಕ್ರಪ್ಪ ಅವ್ರು ಅಂತ ಹೇಳಿ ಕಾಲಿಗೆ ಸೇರಿಸದ. ನಡ್ರಿ ನೋಡೋಣ ಅಂತೇಳಿ ಹೊರಗೆ ಬರುತ್ತಾನ. ಏನು ಎಲ್ಲಿ ಹಾಸಿಲೆ ಎಲ್ಲ ಚರ್ಮ ಅಂದವ. ಅಪ್ಪ ಅವ್ರು ನೀವು ಎಲ್ಲಿ ಹೆಜ್ಜೆ ಇಡ್ತೀರಿ ಇಡ್ರಿ, ಅಲ್ಲೆಲ್ಲ ಚರ್ಮ ಅದ ಅಂದವ. ಎಲ್ಲಿ ಹೆಜ್ಜೆ ಇಡ್ತಾನ ಅಲ್ಲೆಲ್ಲ ಏನಾದರಪ್ಪ ಚರ್ಮ ಅದಿಲ್ಲ, ಕಾಲಿಗೆ ಹಾಕ್ಬಿಟ್ಟನವ. ಕಾಲಿಗೆ ಹಾಕ್ಬಿಟ್ಟನ. ಕಾಲಲ್ಲಿ ಜೋಡನ್ನು
ಹುಟ್ಟಿರುವ ಪುರುಷನಿಗೆ ಚರ್ಮ ವೇಷ್ಟಿತ ಪೃಥ್ವಿಯಂತೆ ಸಮಾಧಿಯೇ ಇರುವುದು. ಈ ಅರ್ಥವನ್ನು ಬಾಲಬೋಧದ 9ನೇ ಉಪದೇಶದಲ್ಲಿ ಇವ್ರ ಗ್ರಂಥದಲ್ಲಿ ಇನ್ನೊಂದು ಬಾಲಬೋಧಿ ನೀವು ತಂದಿರ್ ನೋಡೋದು. 9ನೇ ಉಪದೇಶ ಅಲ್ಲಿ ಕಡೆ ಉಪದೇಶ ಅಂತ ಬರ್ತಾವ್ರಿ ಆ ಬಾಲಬೋಧದೊಳಗೆ. ಅಧ್ಯಾಯಗಳಿಗೆ ಉಪದೇಶ ಅಂತ ಕರೀತಾರ ಅವರು. ಅದು ಸ್ವಂತ ಅವ್ರ ಗ್ರಂಥ ರೀ. ಅದು 9ನೇ ಅಧ್ಯಾಯ 9ನೇ ಉಪದೇಶದಲ್ಲಿ ನಾವು ಅಂದ್ರೆ ಯಾರು, ಪಂಡಿತ ಪೀತಾಂಬರಜಿಯವರು ಪ್ರಮಾಣ ಸಹಿತವಾಗಿ ಬರೆದಿರುತ್ತೇವೆ. ಯಾರಿಗೆ ಇಚ್ಛೆ ಇರುವುದೋ ಅವರು ಅಲ್ಲಿ ನೋಡಿಕೊಳ್ಳಬಹುದು. ಇನ್ನು ಇದ್ರದ್ದು ಪ್ರಮಾಣ ಸಹಿತವಾಗಿ ಬೇಕು ಅಂತ ಯಾರಿಗೆ ಇಚ್ಛೆ ಇತ್ತಂದ್ರೆ ನಾವೇ ಬರೆದಂತ ಬಾಲಬೋಧಿನಿ ಎಂಬ ಗ್ರಂಥದ ಆ ಗ್ರಂಥದೊಳಗ 9ನೇ ಉಪದೇಶ ಕಡೆ ಅಧ್ಯಾಯದಲ್ಲಿ ನಾವು ಇದನ್ನು ಕೊಟ್ಟಿವಿ, ಅಲ್ಲಿ ನೋಡ್ಕೋರಿ ಅಂತ ಹೇಳಿದ್ರು ನೋಡಿ. ಇಲ್ಲಪ್ಪ ನೋಡ್ರಿ, ಜ್ಞಾನಿಯ ಮನವು ಎಲ್ಲಿ ಹೋಗುವುದೋ ಅಲ್ಲಿ ಪಾದತ್ರಾಣಯುಕ್ತ ಪುರುಷನಿಗೆ ಚರ್ಮ ವೇಷ್ಟಿತ ಪೃಥ್ವಿಯಂತೆ ಸಮಾಧಿಯೇ ಇರುವುದು. ಅಂದ್ರ ಚಪ್ಪಲ ಹಾಕೊಂಡಂತವನಿಗೆ ಪೂರ ಪೃಥ್ವಿಗೆ ಹೆಂಗ ಚರ್ಮ ಹೊದಿಸ್ಯಾರ ಅನ್ನೋರಂಗ ತೋರ್ತದಲ್ಲ, ಹೌದೌದ್ರಿ. ಹಂಗ ಇವನಿಗೆ ಎಲ್ಲನೂ ಬ್ರಹ್ಮ ಸ್ವರೂಪವಾಗಿನೇ ಅದ ಅಂತ ಹಿಂಗ ಆಗಿರ್ತದಲ್ರಿ. ಮನ ಒಂದದ ನೋಡ್ರಿ, ಆ ಮನಸ್ಸಿಗೆ ಬ್ರಹ್ಮಾಕಾರ ಆಗಿಬಿಟ್ಟಿರ್ತದ. ಅದೇ ಮತ್ತದೇನು ಎಲ್ಲ ಬ್ರಹ್ಮ ಸ್ವರೂಪ ಅದ ಅಂತ. ಮನಸ್ಸಿಗೆ ಹೋಗ್ತದೆಲ್ಲ ಎತ್ರ ಮನೋಯಾತ್ರೆ ತತ್ರ ತತ್ರ ಬ್ರಹ್ಮ ದರ್ಶನ. ಅದೆಲ್ಲ ಬ್ರಹ್ಮ ಸ್ವರೂಪ ಅದ. ಚಸ್ಮಾನೆ ಹಸಿರು ಹಾಕಿ ಬಿಟ್ಟನವ, ಏನ್ ನೋಡ್ತಾನದಲ್ಲ ಹಸಿರೇ ಕಾಣಿಸೋದಿಲ್ರಿ ಗ್ಲಾಸ. ಹಂಗಿಲ್ಲಿ ಆ ಮನಸ್ಸೇನಾಗ್ಯದ ಬ್ರಹ್ಮಾಕಾರ ಆಗಿಬಿಟ್ಟದ. ಅಂದ್ರೆ ವಿಷಯದ ಭೋಗದಾಗಿದ್ರು ಅದು ಬ್ರಹ್ಮ ಸ್ವರೂಪ ಅಂದಂಗನು. ಹೌದೌದೌದೌದು. ಯಾಕಂದ್ರೆ ಅದ್ರ ವ್ಯತಿರಿಕ್ತ ಮತ್ತೊಂದು ಇಲ್ಲ ಅಂತ ನಿಶ್ಚಯ ಆಗ್ಯದ ಅವನಿಗೆ. ಅದು ನನ್ನ ಸ್ವರೂಪದ ವ್ಯತಿರಿಕ್ತ ಮತ್ತೊಂದಿಲ್ಲ. ಏನು ಬಂದ್ರು ಅದು ನನ್ನ ಸ್ವರೂಪದ ಆನಂದೇ. ಚರ್ಮವೆಷ್ಟಿತ ಪೃಥ್ವಿಯಂತೆ ಸಮಾಧಿಯೇ ಇರುವುದು. ಈ ಅರ್ಥವನ್ನು ಬಾಲಬೋಧೆ ಎಂಬ 9ನೇ ಉಪದೇಶದಲ್ಲಿ ನಾವು ಪಂಡಿತ ಪೀತಾಂಬರಜಿಯವರು ಪ್ರಮಾಣ ಸಹಿತವಾಗಿ ಬರೆದಿರುತ್ತೇವೆ. ಯಾರಿಗೆ ಇಚ್ಛೆ ಇರುವುದು ಅವರು ಅಲ್ಲಿ ನೋಡಿಕೊಳ್ಳಬಹುದು. ಟಿಪ್ಪಣಿ ಮುಗಿತ್ ನೋಡ್ರಿ. ಎಷ್ಟು 152ನೇ ಟಿಪ್ಪಣಿ. ಸಮಾಧಿಯೇ ಇರುವುದು, ಸಮಾಧಿಯೇ ಇರುತ್ತದೆ, ಆದರೆ ಅಜ್ಞಾನಿಯು ಮಾತ್ರ ನನ್ನ ಅಜ್ಞಾನಿಯು ಮಾತ್ರ ನನ್ನ ಸ್ವರೂಪಾನಂದವೇ ಇರುವುದೆಂದು ತಿಳಿದಿರುವುದಿಲ್ಲ. ಮತ್ತು ಇಬ್ಬರಿಗೂ ಆಗುವ ಆನಂದವು ಸ್ವರೂಪಾನಂದವೇ ಇರುತ್ತದೆ, ಆದರೆ ಅಜ್ಞಾನಿಗೆ ಮಾತ್ರ ಭ್ರಾಂತಿಯಾಗುತ್ತದೆ. ಇದು ವಿಷಯದಿಂದ ಬಂತು ಅಂತ. ಇನ್ನು ಮತ್ತೆ ಪ್ರಶ್ನೆ ಮಾಡ್ತೇನ್ರಿ 120ನೇ ಅಂಕದಲ್ಲಿ. ಆ ಏನು ಪ್ರಶ್ನೆ ಮಾಡ್ತಾನ ಅನ್ನೋದು ಮತ್ತೆ ನಾಳಿನ ದಿವಸ ನೀವು ಎಲ್ಲ ವಿಚಾರ ಮಾಡೋಣ್ರಿ. ಇಲ್ಲೇ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ ಈ ವಾಗ್ರೂಪ ಸೇವೆಯನ್ನು ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ್ ಹೇಳೋಣ್ರಿ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಮಂಗಲ್ ಹೇಳ್ರಿ. ಅಮ್ಮವ್ರು ಬಂದಾರೇನ್ರಿ? ಓಂ ನಮಃ ಶಿವಾಯ. ನಮಸ್ಕಾರ ಅಮ್ಮವ್ರೆ.